ಹಲೋ, ನಮಸ್ಕಾರ, ಸಲಾಮು ಅಲೈಕುಮ್. ಹಲೋ, ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಹೋಗ್ತಾ ಇದ್ದೀವಿ ಮೈಸೂರಿಗೆ. ಏನಕ್ಕೆ ಅಂತ ಮುಂದೆ ನೋಡಿ ವಿಡಿಯೋ ಗೊತ್ತಾಗುತ್ತೆ. ಓಕೆ, ಜಾಸ್ತಿ ಎಳೆಯಲ್ಲ ನಾನು ವಿಡಿಯೋನ. ಹೋಗೋಣ ನಡೀರಿ. ನಾವು ಕನಕಪುರ ರೋಡ್ ಮೇಲಿಂದ ಹೋಗ್ತಿದ್ದೀವಿ. ಯಾಕಂದರೆ ಅವರಿದ್ದಾರಲ್ಲ ನನ್ನ ಫ್ರೆಂಡು, ಅವನಿಗೆ ಅವ್ರ ಊರು ಅದೇ ಹಲ್ಗೂರು. ಆ ಗಾಡಿ ಬಿಡ್ಬೇಕಂತ, ಆ ಗಾಡಿ ಬಿಟ್ಟರೆ ನನ್ನ ಫ್ರೆಂಡಿನ ಗಾಡಿ, ಒಂದು ಗಾಡಿ ಎತ್ಕೋಬೇಕು. ಈ ಕಡೆ ಬಂದರೆ ನೀವು ಅಲ್ಲಿ ಹಿಂದ್ಗಡೆ ಒಂದು ಗೋಕಾರ್ಟಿಂಗ್ ಇದೆ. ಒಳಗಡೆ ಲೆಫ್ಟಿಗೆ ಒಳಗಡೆ ಹೋದರೆ ಒಂದು ಗೋಕಾರ್ಟಿಂಗ್ ಇದೆ. 799 ರೂಪೀಸಿಗೆ 16 ಲ್ಯಾಬ್ಸ್ ಕೊಡ್ತಾನೆ. ಚೆನ್ನಾಗಿದೆ, ದೊಡ್ಡದಿದೆ ಲ್ಯಾಪು. ಈ ಕಡೆ ಬಂದರೆ ಎಲ್ಲಾದರೂ ಆಡಬೇಕಂತ ಇದ್ದರೆ ಅಲ್ಲೊಂದು ಇದೆ ಅಂತ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲೇ ಬಂದು ಆಡಿ ಅಂತ ಏನು ಹೇಳ್ತಿಲ್ಲ, ಜಸ್ಟ್ ಸಜೆಸ್ಟ್ ಮಾಡ್ತಿದ್ದೀನಿ. ಇಲ್ಲೇ ಇರೋದು ನೋಡಿ ಗೋಕಾರ್ಟಿಂಗ್, ಇಲ್ಲಿದೆ ನೋಡಿ. ನನಗೇನು ಅನಿಸ್ತು ಅಂದರೆ ತುಂಬ ದೂರ ಬಂದ್ರೂ ಸಿಗ್ತಿಲ್ಲಲ್ಲ, ಹಿಂದೆ ಎಲ್ಲ ಹೋಯ್ದಂತ ಅನಿಸ್ತು ನನಗೆ. ಹಿಂದ್ಗಡೆ ಇದೆ ನೋಡಿ ಗೋಕಾರ್ಟಿಂಗ್, ಅದೇ ಗೋಕಾರ್ಟಿಂಗ್ ಹೇಳಿದ್ದು ನಾನು. ಚೆನ್ನಾಗಿದೆ, ಯು ಕ್ಯಾನ್ ಟ್ರೈ. ಫಸ್ಟು ಒಂದು ಹ್ಯಾಂಡ್ ಗ್ಲೌಸ್ ತೊಗೊಬೇಕು. ಗ್ಲೌಸ್ ಇಲ್ಲ ಅಂದರೆ ಓಡ್ಸೋಕೆ ಒಂಥರ ಬೆವರು ಬಂದುಬಿಡುತ್ತೆ ಫುಲ್ಲು, ಕೈಯಲ್ಲೆಲ್ಲ ಬೆವರು ಬರುತ್ತಲ್ಲ, ಅದು ಅನ್ಕಂಫರ್ಟೇಬಲ್ ಆಗುತ್ತೆ. ಮತ್ತು ಆಕ್ಸಿಲೇಟ್ರ್ ಬಿಟ್ರೂ ಹಿಂಗೆ ಅಂಟ್ಕೊಂಡ್ಬಿಡುತ್ತೆ. ಗ್ಲೌಸ್ ತೊಗೊಬೇಕು ಫಸ್ಟ್. ಚಲ್ ಚಲ್ ಚಲ್. KTM ಇಂದು ಸ್ಪೆಷಾಲಿಟಿ ಏನಂದರೆ, ಹೆಂಗೆ ನುಗ್ಗುತ್ತೋ ಹಾಗೆ ಕಂಟ್ರೋಲ್ ಆಗುತ್ತೆ ಗಾಡಿ. ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಇದು ಈ ಬೈಕಲ್ಲಿ ಕೊನೆಯ ರೈಡು. ಎಸ್, ಸೇಲ್ ಮಾಡ್ತಿದ್ದೀನಿ ಗಾಡಿನ. ಗಾಡಿ ಕೊಡೋಕ್ಕೆ ಹೋಗ್ತಿದ್ದೀನಿ. ಅವ್ರು ಅರ್ಧ ದಾರಿ ಬರ್ತಾರೆ, ನಾನು ಅರ್ಧ ದಾರಿ ಹೋಗ್ತಾ ಇದ್ದೀನಿ. ಹೋಪ್ಫುಲಿ ನನಗೆ ಹೇಳಿದ ರೇಟಿಗೆ ಸೇಲ್ ಆದರೆ ಗಾಡಿ ಕೊಟ್ಟು ಬಂದುಬಿಡ್ತೀನಿ. ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ, ವೇಟ್ ಮಾಡಿ ಸ್ವಲ್ಪ, ಒಂದು 4-5 ದಿವಸ ಆಗ್ಬೋದು. ಈ ಬೈಕಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ದಿಸ್ ಬೈಕ್ ಗೇವ್ ಮಿ ವಾಟ್ ದ ಫೀಲಿಂಗ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಓಕೆ, ಈ ಬೈಕ್ ಕೊಟ್ಟಿದೆ ನನಗೆ ಆ ಫೀಲು. ನನಗೆ ಎಲ್ಲೂ ಮಧ್ಯ ರಸ್ತೆಯಲ್ಲಿ ಎಲ್ಲೂ ಕೈ ಕೊಟ್ಟಿಲ್ಲ. ಎಲ್ಲ ದೇವ್ರದೇ. ಹೋಪ್ಫುಲ್ಲಿ ಎಲ್ಲ ಒಳ್ಳೇದು ಹಿಂಗೆ ಆಗಿಲ್ಲ. ಆದರೆ ನಾನು ಯಾಕೆ ಸೇಲ್ ಮಾಡ್ತಿದ್ದೀನಿ ಅಂದರೆ, ನಾನು ಮುಂದೆ ಹೇಳ್ತೀನಿ ವಿಡಿಯೋನ, ಇವಾಗಲೇ ಹೇಳಲ್ಲ. ಇವಾಗಲೇ ಹೇಳಲ್ಲ. ನೆಕ್ಸ್ಟ್ ಒಂದು 4-5 ದಿವಸದಲ್ಲಿ ಅಪ್ಡೇಟ್ ಮಾಡ್ತೀನಿ, ಸರಿನಾ? ಕೆಲವೊಂದು ಸರಿ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದು ಕೇಳಬೇಕಾಗುತ್ತೆ ಅಲ್ಲ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳಿ. ನನಗೊಂದು ಆಸೆ ಇದೆ, ನಾನು ಮುಂದೆ ಹೋಗಿ ನನ್ನ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಬಂದಾಗ ಏನಂದರೆ ಆಸೆನ ಫುಲ್ಫಿಲ್ ಮಾಡ್ಕೊಳ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನನಗೆ ಇವಾಗ ಅನಿಸ್ತು, ಇರೋದೊಂದು ಲೈಫು, ಏನಾದರೂ ಆಸೆ ಪಟ್ಟರೆ ನೋಡಿ, ಈ ಥರ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದೆ. ಓಕೆನಾ? ರೆಸ್ಪಾನ್ಸಿಬಿಲಿಟೀಸ್ ಅದು ಇದು ಇರ್ತಾವಲ್ವ, ಆ ರೆಸ್ಪಾನ್ಸಿಬಿಲಿಟೀಸ್ ಕಡೆಯಿಂದ ಏನಾಗುತ್ತೆ ಅಂದರೆ, ನೀವು ಏನಾದರೂ ತೊಗೊಬೇಕು, ಏನಾದರೂ ಮಾಡಬೇಕಂತ ಹೆಜ್ಜೆ ಇಟ್ಟಾಗ ಆ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆ ಅಡೆತಡೆಗಳಾಗುತ್ತೆ. ಸೊ ನನಗಿವಾಗ ಫೀಲ್ ಆಗ್ತಿದೆ, ಮುಂದೆ ನಾನು ಏನು ಆಸೆ ಇದೆಯೋ ಅದನ್ನು ಮಾಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದು ಆ ಟೈಮಲ್ಲಿ ಫುಲ್ಫಿಲ್ ಆಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಇವಾಗ ಟೈಮ್ ಇದೆ ಸ್ವಲ್ಪ,
ಒಂದು ವರ್ಷ ಟೈಮ್ ಇದೆ ಅಂದ್ಕೊಳ್ಳಿ. ಇವಾಗ ಅದೇನು ಆಸೆ ಇದೆಯೋ ಅದು ಇವಾಗ ಫುಲ್ಫಿಲ್ ಮಾಡ್ಕೊತೀನಿ. ಸೊ ಅದಕ್ಕೋಸ್ಕರ ಈ ಬೈಕ್ನ ಸೇಲ್ ಮಾಡ್ತೀನಿ. ದಟ್ ಈಸ್ ದ ರೀಸನ್. ಅದಾದಮೇಲೆ ಮನೆಯಲ್ಲೂ ಅಷ್ಟೇ ಏನಂತಾರೆ, ಇವಾಗ ಸ್ವಲ್ಪ ನಿಮ್ಮದು ಹೋಗ್ತಾ ನಿಮಗೆ ಏನಾಗುತ್ತಂದರೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಬಂದುಬಿಡುತ್ತೆ. ಹೋಗ್ತಾ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಬರುತ್ತೆ. ಇದ್ಯಾಕಪ್ಪ ಇವರು ನನಗೆ ಹಾಕಿದ್ದ ಅಂತ ಅಂದ್ಕೊಂಡೆ, ಅವ್ರಿಗೆ ಹಾಕಿದ್ದು. ನನ್ನ ಫ್ರೆಂಡ್ ಎಲ್ಲದಪ್ಪ ಅಲ್ಲೋಕ ಅವನಿಗೆ ಹಿಡಿಯೋಣ ಇರಿ. ಎಲ್ಲಿದ್ದೆ ನಾನು? ಹೋಗ್ತಾ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಈ ಥರ ಗಾಡಿ ಏನು ಆಸೆಗಳಿರುತ್ತೋ ಅದು ಆಸೆ ಫುಲ್ಫಿಲ್ ಮಾಡ್ಕೊಳಕ್ಕಾಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಸೊ ತಿಂಡಿ ಮಾಡ್ಕೊಂಡು ಮುಂದಿನ ಸ್ಟೋರಿ ಆಮೇಲೆ ಹೇಳ್ತೀನಿ. ಓಕೆ, ತಿಂಡಿ ಮಾಡ್ಕೊಳ್ಳೋಣ. 11:57 ತಿಂಡಿ ಮಾಡಿಲ್ಲ ನಾನು. ಸರಿ, ಬಾಯ್. ಸಿ ಯು ಆನ್ ದ ನೆಕ್ಸ್ಟ್ ಸೈಡ್. ಎಲ್ಲಿದ್ದೆ ನಾನು? ತಿಂಡಿ ಎಲ್ಲ ಖಾಲಿಯಾಗಿದೆ ಅಂತ, ಅಲ್ಲೇನು ತಿಂಡಿ ಇಲ್ಲ ಅಂತೆ. ಅದಕ್ಕೆ ಮುಂದೆ ಎಲ್ಲಾದರೂ ನೋಡೋಣ ಅಂತ ಹೋಗ್ತಿದ್ದೀವಿ. 12 ಗಂಟೆ ನೋಡಿ, 12 ಗಂಟೆ ಆಗ್ತಿದೆ. ಮನ್ಸಿಗೆ ಏನು ಒಳ್ಳೇದು ಅನ್ಸೋದು ಅದನ್ನು ಮಾಡಿ. ಜನರ ಕೆಲಸನೇ ಹೇಳೋದು, ಅದ್ಯಾಕೆ ತಗೊಂಡೆ, ಇದ್ಯಾಕೆ ತಗೊಂಡೆ, ಅದ್ಯಾಕೆ ಹಂಗೆ ಮಾಡ್ತಿದ್ಯಾ, ಇದ್ಯಾಕೆ ಹಂಗೆ ಮಾಡ್ತಿದ್ಯಾ. ಬಿಟ್ಬಿಡಿ ಬ್ರೋ, ನಿಮಗೇನಾದರೂ ಆದರೆ ಅವ್ರು ಬರೋಲ್ಲ. ಏನಾದರೆ ನಿಮಗಿದು ಯಾರು ನಮ್ಮ ಹಿಂದಿಯಲ್ಲಿ ಏನಂತಾರೆ ಗೊತ್ತಾ, ಜ್ಞಾನ್ ಪೇಲ್ನ ಅಂತಾರೆ. ಈ ಯಾರ್ಯಾರು ನಿಮಗೆ ಜ್ಞಾನ ಹೇಳ್ತಾರೋ, ನೀನು ಹಂಗೆ ಯಾಕೆ ಮಾಡ್ತಿದ್ಯಾ, ಹಿಂಗೆ ಯಾಕೆ ಮಾಡ್ತಿದ್ಯಾ ಅಂತ, ಜಸ್ಟ್ ಟೆಲ್ ದೆಮ್ ಬ್ರೋ, ಸಾರಿ ಬ್ರೋ, ನೋ ಕಮೆಂಟ್ಸ್, ಐ ವಿಲ್ ಡೂ ಜಸ್ಟ್ ವಾಟ್ ಐ ಫೀಲ್, ಅಷ್ಟೇ. ಓಹೋ, ಏನಪ್ಪ ಇದು, ತುಂಬ ಟೈಮ್ ಆಗಿತ್ತು. ನಾನು ಅಂದರೆ ಮೈಸೂರಿಗೆ ನಾನು ಹೋಗ್ತಾ ನಾರ್ಮಲಿ NH ಹೋಗ್ತೀನಿ, ನಾನು ಸರ್ವಿಸ್ ರೋಡ್ ಕಡೆ ಅಲ್ಲಿಂದ. ಆದರೆ ಇದು ಮಾತ್ರ ಸಖತ್ತಾಗಿದೆ. ಯಾವ್ದು ಬಿಲ್ಡಿಂಗ್ ಇದು ಗೊತ್ತಿಲ್ಲ. GT 650 ಕೆಲವೊಬ್ರು ಹೆಂಗೆ ಹೇಳ್ತಾರೋ, ಏನೇನು ಹೇಳ್ತಾರೆ ಗೊತ್ತಾ, ಸುಮ್ಮನೆ ಇಷ್ಟು ದುಡ್ಡು ಕೊಟ್ಟು ಯಾಕೆ ಈ ಗಾಡಿ ತೊಗೊಂಡೆ, ಇದು ಮೈಲೇಜ್ ಇಲ್ಲ, ಅದಿಲ್ಲ, ಇದಿಲ್ಲ, ಯಾಕೆ ಬೇಕಿತ್ತು ಅಷ್ಟು ದೊಡ್ಡ ಗಾಡಿ ನಿನಗೆ. ಬ್ರೋ, ಇರೋದೊಂದು ಲೈಫ್ ಬ್ರೋ. ನಿಮಗೆ ಒಂದು ಮಾತು ಹೇಳ್ತೀನಿ, ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ನಿಮ್ಮ ಲೈಫಲ್ಲಿ ಇದು ತೊಗೊಳ್ಬೇಕು, ಇದು ಮಾಡಬೇಕು, ಈ ಥರ ಏನಾದರೂ ಮಾಡಬೇಕಂತ ಆಸೆ ಇಲ್ಲ ಅಂದರೆ, ನಿಮಗೆ ಏನಾದರೂ ಡ್ರೀಮ್ಸ್ ಇಲ್ಲ ಅಂದರೆ ನಿಮ್ಮ ಲೈಫ್ ವೇಸ್ಟ್ ಬ್ರೋ. ನಿಮ್ಮ ಲೈಫೇ ವೇಸ್ಟು. ನಿಮಗೆ ಕೆಲವೊಂದು ವಸ್ತುಗಳು ನಿಮಗೆ ಪದೇ ಇಷ್ಟ ಆಗ್ತಿರುತ್ತೆ, ಪದೇ ಯಾಕೆ ಕಾಣ್ತಿರೋದು ಗೊತ್ತಾ, ಅದು ಒಂಥರ ದೇವರು ನಿಮಗೆ ಒಂಥರ ಸಿಗ್ನಲ್ ಕೊಡ್ತಿರ್ತಾನೆ, ಗೋ ಫಾರ್ ಇಟ್, ಡೂ ಇಟ್ ಅಂತ. ಅಂದರೆ ಕಷ್ಟಪಡು, ನಾನು ಅದನ್ನು ಕೊಡ್ತೀನಿ ನಿನಗೆ. ಅಲ್ಲ, ನಿಮಗೆ ಆಸೆ ಇಲ್ಲ ನಿಮ್ಮ ಲೈಫಲ್ಲಿ ಏನಾದರೂ ಆ ಥರ ಇದು ಮಾಡಬೇಕಂದ್ರೆ ನೀನು ಬೇರೆಯವ್ರಿಗೆ ಯಾಕೆ ಬರೋ ಜಡ್ಜ್ ಮಾಡ್ತೀಯಾ? ದುಡ್ಡು ಇಟ್ಕೊಂಡು ದುಡ್ಡು ಜೋಡಿಸಿ ದುಡ್ಡನ್ನು ಹೋಗ್ಬಿಟ್ಟು 65ನೇ ವಯಸ್ಸಲ್ಲಿ ನನಗೆ ಏರ್ ಜಾರ್ಡನ್ಸು ಕೊಡಿ ಅಂದರೆ ನಿಮಗೆ ಕೊಡ್ತಾರಾ? ಕೊಡ್ತಾರೆ, ಅವ್ರದ್ದೇನು ಹೋಗಲ್ಲ. ಅವ್ರು ದುಡ್ಡು ಕೊಟ್ಟರೆ ಎಲ್ಲ ಕೊಡ್ತಾರೆ. ನೀವು ಹಾಕ್ತೀರಾ? ಏನು ಹಾಕ್ತೀರಾ? ಪಂಚೆ ಮೇಲೆ ಏರ್ ಜಾರ್ಡನ್ಸ್ ಹಾಕ್ತೀರಾ 65-60 ವಯಸ್ಸಲ್ಲಿ? ಇವಾಗ ಅವ್ರು ಹೋಗ್ತಾಯಿರಲ್ಲ ಬೈಕಲ್ಲಿ, ಅವರು ವಯಸ್ಸು ಒಳ್ಳೆ ಆರಾಮಾಗಿ ಒಂದು 30-32 ವಯಸ್ಸು ಇರುತ್ತೆ. ಅವ್ರು ಯಾಕೆ ಹೋಗ್ತಿದ್ದಾರೆ ಹೇಳಿ? ಅದೊಂದು ಫೀಲೇ ಬೇರೆ ಬ್ರೋ. ಡ್ರೈವಿಂಗ್, ಬೈಕ್ ರೈಡ್ ಮಾಡೋದು, ಹೋಗೋದು, ಆ ಫೀಲೇ ಬೇರೆ. ಎಲ್ಲ ಕೆಲಸ ಅದು ಇದು ಎಲ್ಲ ಬಿಟ್ಟು ನೀವು ಹೊರಗಡೆ ಹೋಗ್ತೀರಾ ಏನಕ್ಕೆ ಹೇಳಿ? ಜಸ್ಟ್ ಟು ಫೀಲ್ ಗುಡ್, ಟು ಸಿ ದ ನೇಚರ್, ಟು ಸಿ ದ ವರ್ಲ್ಡ್. ದೇವರು ನೇಚರಲ್ಲಿ ತುಂಬ ವಸ್ತುಗಳನ್ನು ಮಾಡಿಟ್ಟಿದ್ದಾನೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ವಸ್ತುಗಳನ್ನು ಮಾಡಿದ್ದಾನೆ. ಅದನ್ನು ನೋಡಬೇಕು, ಅದನ್ನು ಹೋಗಿ ನೋಡಬೇಕು. ಬಟ್
ಬಟ್ಟೆಗೆ ಅಷ್ಟು ದುಡ್ಡು ಕೊಟ್ಟಿದ್ಯಾ, ಶೂಗೆ ಅಷ್ಟು ದುಡ್ಡು ಕೊಡ್ತೀಯಾ ಬ್ರೋ. ನಿಮ್ಮ ಲೈಫು ನಮ್ಮ ಲೈಫು ಎಲ್ಲರೂ ಲೈಫು ಒಂದೇ ಥರ ಇರಲ್ಲ ಬ್ರೋ. ಎಲ್ಲರೂ ಲೈಫು ಒಂದೇ ಥರ ಇರಲ್ಲ, ಎಲ್ಲರೂ ಪ್ರಾಬ್ಲಮ್ಸು ಒಂದೇ ಥರ ಇರಲ್ಲ, ಎಲ್ಲರೂ ಮೆಂಟಾಲಿಟಿನೂ ಒಂದೇ ಥರ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಇವಾಗ ಮತ್ತೊಂದು ರೀಸನು, ನಂದು ಆಸೆ ಪಟ್ಟು ಏನೋ ತೊಗೊಬೇಕಂತ ಇದ್ದೀನಲ್ವ, ತೊಗೊಂಡಾದ್ಮೇಲೆ ನನಗೇನಾದರೂ ಒಳ್ಳೆ ಸೋಷಿಯಲ್ ಮೀಡ್ಯಾದಲ್ಲಿ, ಯೂಟ್ಯೂಬಲ್ಲಿ ಇದರಲ್ಲಿ ಏನಾದರೂ ಒಳ್ಳೇದ ವಿಡಿಯೋಸ್ ಎಲ್ಲ ಚೆನ್ನಾಗಿ ಹೋಗಿ ಏನಾದರೂ ಒಂದು ಒಳ್ಳೇದಾಗ ಶುರು ಆದರೆ ಮನೇಲಿ ಆಟೋಮೆಟಿಕ್ ಹೇಳ್ತಾರೆ, ನಾನು ZX10R ತೊಗೊಳ್ತೀನಿ ಅನ್ನೋದನ್ನು ತಗೊತಾರೆ. ಏನಿದೆ ಈ ಪ್ರಪಂಚನೇ ಹಂಗೆ ಗುರು, ಈ ಪ್ರಪಂಚನೇ ಹಂಗೆ. ಸ್ಟಾರ್ಟಿಂಗಲ್ಲಿ ಬೇಡ, ಅದು ಬೇಡ, ಇದು ಬೇಡ, ಇದು ಬೇಡ ಅಂತಾರೆ. ಅದರಿಂದ ನಿಮಗೇನಾದರೂ ಬರ್ತಿದೆ ಅಂದರೆ ಇದು ಮಾಡಪ್ಪ, ಮಾಡು, ಆರಾಮಾಗಿ ಮಾಡ್ತೀನಿ, ಯಾವ ಗಾಡಿ ಬೇಕು ತಗೋ ಅಂತಾರೆ. ದಟ್ ಈಸ್ ಪ್ರಪಂಚ ಬ್ರೋ. ನಿಮಗೆ ಯಾರಾದರೂ ಬಂದುಬಿಟ್ಟು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಆ ಥರ ಈ ಥರ ಅಂತಾರಲ್ವ, ನಾನು ಹೇಳೋದು ಒಂದೇ ಬ್ರೋ, ಏನು ಗೊತ್ತಾ, ಅವ್ರೇನಾದರೂ ಅಂದರೆ ಅವ್ರಿಗೆ ಎದುರುತ್ರ ಕೊಡೋಕೆ ಹೋಗ್ಬೇಡಿ. ನೀವು ಅವ್ರಿಗೆ ಎದುರುತ್ರ ಕೊಟ್ಟರೆ ಅವ್ರಿಗೆ ಇನ್ನೂ ಜಾಸ್ತಿ ಉರಿಯುತ್ತೆ. ಇನ್ನೇನು ಹಿಂಗೆ ಹೇಳ್ತಾನೋ ಹಂಗೆ ಹಿಂಗೆ ಅಂತ ಎದುರುತ್ರ ಕೊಡೋಕೆ ಹೋಗ್ಬೇಡಿ. ಓಕೆ ಬ್ರೋ, ಸರಿ ಬ್ರೋ ಅಂತ ಹೇಳಿ, ಇಲ್ಲಾಂದರೆ ಸೈಲೆಂಟ್ ಆಗಿಬಿಡಿ ಬ್ರೋ, ನೋ ಕಮೆಂಟ್ಸ್, ಸುಮ್ಮನೆ ಆಗಿಬಿಡಿ. ಸುಮ್ಮನೆ ಆಗಿಬಿಟ್ರೆ ನೋಡಿ ಏನೂ ಆಗಲ್ಲ. ಸುಮ್ಮನೆ ಆಗಿಬಿಟ್ರೆ ಅವ್ರಿಗೆ ಬೇಜಾರು ಆಗಲ್ಲ. ನೀವೇನಾದರೂ ಉಲ್ಟಾ ಸೀದಾ ಹೇಳಿದ್ರು ಅಂತ ಅವ್ರಿಗೆ ಬೇಜಾರು ಆಗಲ್ಲ, ಏನೂ ಆಗಲ್ಲ. ರೈ ಗಾಡಿ ठहरा रानी ना रे, नाश्ता करना कर गो. ನಾನು ಏನು ಹೇಳ್ತಿದ್ದೆ ನೋಡಿ दादा, तेरी हेडफोन डाल रहे, फोटोज काटवा गाड़ी के साथ, मेरे गाड़ी के मेमोरीज के कहाँ तक भी काट लेंगे. कहीं का तो गाड़ी के साथ फोटोज नहीं, मेरे प्रोफाइल गिफाइल बनाने होता. कहाँ तक छोंगे और रह जगह जाएंगे कच्चल. वहाँ होटला ही अल्डारू में तू ठहराश नहीं, वहाँ आजू बाजू थे होटला, वहाँ होटला कैंटीन थे आजू बाजू में, अल्डारू तू ठहराश नहीं. वो हेडफोन डाल ले गलीज आदत गाड़ी चलाने की. छी. बारह 10 सॉरी. चल एक काम करेंगे, वहाँ कांते में एक ठहरा, फोटो वीटो काट लेंगे, वहाँ से घूम चल जाएंगे. हाँ तुम्हारे हाँ यहाँ से निकालता निकाल, यहाँ से निकालता निकाल. की ಸರಿ, ಒಂದು 4 ಫೋಟೋಸ್ ತಗೊಂಡಾದ್ಮೇಲೆ ನಿಮಗೆ ಸ್ಕೀ ಬೇಡಗಿ ಹೋಗಿ. ಹಲೋ, ಎಲ್ಲಿದೆ ನಾನು? ನನಗೆ ನೆನಪಿಲ್ಲ, ಬೇರೆಯವ್ರ ಬಗ್ಗೆ ಹೇಳ್ತಿದ್ದಲ್ಲ, ಅವ್ರು ಹಿಂಗೆ ಜ್ಞಾನ ಪೇಲ್ತಾರೆ, ಹಿಂಗೆ ಜ್ಞಾನ ಪೇಲ್ತಾರೆ, ಹಂಗೆ ಜ್ಞಾನ ಪೇಲ್ತಾರೆ ಅಂತ ನಾನು ಹಂಗೆ ಪೇಲ್ತಿದ್ದೆ ಅಲ್ಲ, ಸ್ವಲ್ಪ ಜ್ಞಾನ ಅಂದರೆ ಸ್ವಲ್ಪ ಜಾಸ್ತಿ ಸೈಕಾಲಜಿ ಹೇಳ್ತಿದ್ದೆ, ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ ಅಂತ. ಒಂದೇ ಬ್ರೋ ಲೈಫಲ್ಲಿ, ಡೂ ವಾಟ್ ಯು ಫೀಲ್ ಅಷ್ಟೇ. ಹೋಲಾ ಮೀಗೋ ಕೈಸೆ ಹೋ, ಠೀಕ್ ಹೋ. चल 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 वहाँ जाते हैं, जूस पीने जाते हैं, जूस पीने चलो.